ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೇಷರಾಶಿ, ಬ್ಯೂಟಿಫುಲ್ ವಾರ. ಭಾಗ್ಯವನ್ನ ಗುರು ನೋಡ್ತಿದ್ದಾನೆ, ನಿಮ್ಮ ಲಾಭವನ್ನ ಗುರು ನೋಡ್ತಿದ್ದಾನೆ. ಕೇಂದ್ರದಲ್ಲಿ ವಿಶೇಷವಾಗಿ ಶುಕ್ರ, ಬುಧ, ಸೂರ್ಯ, ಕುಜ ಅದೊಂಥರ ಪಟ್ಟಾಭಿಷೇಕೋತ್ಸವ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ 10ನೇ ಮನೆಯಲ್ಲಿ ಅಷ್ಟು ಗ್ರಹಗಳು, ಯಾವುದೇ ಮನೆ ಆದ್ರೂ ಅಷ್ಟೇ ಮಕ್ಕಳೇ, ಇಟ್ ಈಸ್ ಎ ಥ್ರೆಟ್. ಇಟ್ ಈಸ್ ಎ ಥ್ರೆಟ್. ನಮ್ಮಲ್ಲಿ ವಿಪರೀತ ಬಲ ಬಂತು, ವಿಪರೀತ ದುಡ್ಡು ಬಂತು, ವಿಪರೀತ ಅಧಿಕಾರ ಬಂತು, ವಿಪರೀತ ಹೆಸರು ಬಂತು, ಅದು ಒಂದು ರೀತಿ ವಿಪರೀತ ಜ್ಞಾನ. ವಿವೇಕಾನಂದರಿಗೆ ಮೀರಿದ ಜ್ಞಾನವಾ? ಎಲ್ಲಿದೆ ಕುಟುಂಬ? ಶಂಕರಾಚಾರ್ಯರಿಗೆ ಮೀರಿದ ಆಧ್ಯಾತ್ಮಿಕ ಪಟ್ಟವಾ? ಎಲ್ಲಿದೆ ಕುಟುಂಬ? ನನ್ನಮ್ಮ, ನನ್ನಪ್ಪ. ಆ ಮಗು ತಂದೆಯಲ್ಲಿದ್ರು ಶಂಕರಾಚಾರ್ಯರಿಗೆ. ಯಾರಾದ್ರೂ ಶಂಕರಾಚಾರ್ಯರು ಅಂದ್ರೆ ನಾವು ಕುಣಿದಾಡ್ತೇವೆ. ಆ ಜೀವ ಅಮ್ಮನ ಸುಖ ನೋಡ್ತಾ, ಅಪ್ಪನ ಸುಖ ನೋಡ್ತಾ 8ನೇ ವಯಸ್ಸಿಗೆಲ್ಲ ಯೋಚನೆ ಮಾಡಿ ನೋಡಿ. 8ನೇ ವಯಸ್ಸಿಗೆ ಒಂದು ಆಧ್ಯಾತ್ಮಿಕತೆಯ ಒಂದು ಉತ್ತುಂಗಕ್ಕೆ ಹೋಗ್ಬಿಟ್ರು ಅವ್ರು. ನಂಗೇನು ಬೇಡ ಅಂತ ಆ ವಯಸ್ಸಿಗೆ ಆ ಒಂದು ವೈರಾಗ್ಯ, ಸನ್ಯಾಸ ಭಾವ ಬರಬೇಕು ಅಂದರೆ, ನನಗೆ ಬೇಡ, ನಾನು ಸನ್ಯಾಸಿ ಆಗಬೇಕು, ನನಗೆ ಈ ಭವಬಂಧಗಳು, ಈ ಒಂದು ಸಂಸಾರ, ಈ ಒಂದು ಮದುವೆ ಇದೇನು ಬೇಡ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಹೇಗಿರುತ್ತೆ ಅದು. ಹಾಗೆ ತುಂಬಾ ಶಕ್ತಿ ಇರೋರು ಅದು ಹಾಗೆಯೇ ಸ್ವಲ್ಪ ಮೇಷರಾಶಿ ನಿಮ್ಮ ಶಕ್ತಿ ಬಲ ನೋಡಿಕೊಂಡು ಸದುಪಯೋಗ ಪಡಿಸ್ಕೊಳ್ಳೋಂಥ ವಾರ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈವೆಂಟ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಗವರ್ಮೆಂಟ್, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಪಾಲಿಟಿಕ್ಸು ತುಂಬ ಚೆನ್ನಾಗಿದೆ. ಗುರು ಸ್ವಲ್ಪ ವಕ್ರ, ಕೈಗೆ ಸಿಗಬೇಕಾಗಿದ್ದು ಸಿಗುವ ಹಾಗೆ ಅಲ್ಲಿ ಒಂದು ಐ ಆಮ್ ಎ ಡಿಸ್ಕೋ ಡಾನ್ಸರ್ ಅಂತ ಕೆಲವ್ರಿಗೆ ಆಡಿಸ್ತಿದ್ದಾನೆ. ಬರ್ಲಿ, ಮಾರ್ಚ್ ಖಂಡಿತ ಒಂದು ದೊಡ್ಡ ಬದಲಾವಣೆ, ಭಾಗ್ಯವನ್ನ ಗುರು ನೇರವಾಗಿ ನೋಡ್ತಕ್ಕಂಥದ್ದಾಗುತ್ತೆ. ಎಸ್, ನಿಮ್ಮ ಸಪ್ತಮ ಭಾವವನ್ನ ನೋಡ್ತಾನಾಗ, ನಿಮ್ಮ ಭಾಗ್ಯವನ್ನ ನೋಡ್ತಾನೆ, ನಿಮ್ಮ ಲಾಭವನ್ನ ನೋಡ್ತಾನೆ. ಖಂಡಿತ ಅದು ಎಂಥ ದೊಡ್ಡದಾದರೂ, ಅಸಾಧಾರಣವಾದದ್ದಾದರೂ, ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡು ಬಂದಾಗೆ ಹನುಮ, ಅಂಥದ್ದೊಂದು ಯೋಗಗಳು ಕೂಡಿ ಬರುತ್ತಿವೆ. ಗೆಟ್ ರೆಡಿ. ಅಧಿಕಾರಕ್ಕೆ ಕುಳಿತುಕೊಳ್ಳಲು, ನಿಲ್ಲಲು, ಮಾಡಲು, ವ್ಯವಸ್ಥೆಯನ್ನ ನಿಲ್ಲಿಸಿಕೊಳ್ಳಲು ಬ್ಯೂಟಿಫುಲ್ ಜರ್ನಿ. ವೃಷಭ ರಾಶಿ, ನಿಮಗೂ ಅಷ್ಟೇ ಬಂಗಾರದ ಬೆಳೆ ತೆಗೆಯೋ ವಾರ. ಎಕ್ಸ್ಪೋರ್ಟ್ ಅಲ್ಲಿದ್ದೀರಾ, ಇಂಪೋರ್ಟ್ ಅಲ್ಲಿದ್ದೀರಾ, ಕಲಾವಿದರಾಗಿದ್ದೀರಾ. ಆ ಒಂದು ಬಂಗಾರದ ವ್ಯಾಪಾರ, ಬೆಳ್ಳಿಯ ಆಭರಣ ವ್ಯಾಪಾರ, ಮುತ್ತು ರತ್ನಗಳ ವ್ಯಾಪಾರ, ಮಾಧ್ಯಮ ಪ್ರಪಂಚ, ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಆರ್ಕಿಟೆಕ್ಚರು, ಇಂಟೀರಿಯರು, ಅಲಂಕಾರ, ಉಪ್ಪ, ಊರಣ, ಫ್ಯಾಂಟಾಸ್ಟಿಕ್. ಪಬ್ಬು, ಕುಡಿತ, ಇಂಥವುಗಳಲ್ಲಿ ಕೂಡ ಗುರು ವಕ್ರ, ಅಡ್ಡದಾರಿ, ಅಡ್ಡ ಆಲೋಚನೆ, ರಾಹು ದಶಮ. ಮಾಡಬಾರದ್ದು ಮಾಡಿದ್ರಿ ಅಂದ್ರೆ ಅರೆಸ್ಟ್ ಆಗ್ಬಿಡ್ತೀರಿ. ಸಾಮೂಹಿಕವಾಗಿ, ಸಾರ್ವಜನಿಕವಾಗಿ ಅವಮಾನಗಳ ಪಾಲಾಗತಕ್ಕಂಥದ್ದು ಉಂಟು, ಅನ್ಯಾಯ ಮಾಡಿದ್ರೆ. ಕೆಲವರು ಹಾಗೆ ತಾನು ಮಾಡೋದು ಉತ್ತಮ, ಬೇರೆಯವರು ಮಾಡೋದು ನಷ್ಟ ಅನ್ನೋ ಒಂದು ಭಾವ, ತಾನೇ ಸರಿ, ತನ್ನದೇ ಸರಿ, ಈ ಭಾವಗಳು ಒಳಗಾಗ್ಬಿಟ್ಟಿರ್ತಾರೆ. ಅವನು ಹಾಗೆ ಅವನ ಮೂಗಿನ ನೇರಕ್ಕೆ ಬದುಕೋದು. ಅತಿಯಾದ ಕ್ರೋಧ ಇಟ್ಟುಕೊಂಡವ, ಅತಿಯಾದ ಆಸೆ ಇಟ್ಕೊಂಡವ, ಅತಿಯಾದ ದುರಾಸೆ, ವಿಪರೀತ ಆಸೆ, ವಿಪರೀತ ಕೋಪ, ಈ ಎರಡೂ ಇಟ್ಟುಕೊಂಡವ. ವಿಪರೀತ ಆಸೆ ಅಂದ್ರೆ ವಿಪರೀತ ಕಾಮ,
ವಿಪರೀತ ಕೋಪ ಅಂದ್ರೆ ವಿಪರೀತ ಕ್ರೋಧ. ಚೆನ್ನಾಗಿ ಬದುಕೊಲ್ಲ, ಸರ್ವನಾಶವೇ. ದುರ್ಯೋಧನನಿಗೆ ವಿಪರೀತ ಕ್ರೋಧ ಹಾಗೂ ವಿಪರೀತ ಆಸೆ ಕೂಡ. ಎಲ್ಲಿ ಬದುಕ್ದ? ತನ್ನವರು ಅಂತ ಒಬ್ಬರಿರ್ಲಿಲ್ಲ ನೋಡಿ. ಇನ್ನು ಮಿಥುನ ರಾಶಿ. ಗುರುವಕ್ರ. ಶನಿ ಒಬ್ಬನೇ ನಿಮಗೆ ಸ್ವಲ್ಪ ಉಸಿರಾಡಿಸೋದು. ಅವನು ಗುರುಸಾರದಲ್ಲಿದ್ದಾನೆ, ಅದು ಕೂಡ ಅವಾಗ ನಿಮಗೆ ವನವಾಸ ಆಗ್ಬಿಡುತ್ತೆ. ಹುಷಾರ್. ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್, 100% ಪರಸ್ಥಳದ ಉದ್ಯೋಗದ ಕಡೆ ಎಳೆಯುತ್ತೆ. ಎಲ್ಲೋ ದೂರದ ಬೆಟ್ಟ ನುಣ್ಣಗೆ. ಮೊನ್ನೆ ಯಾರೋ ಒಂದು ಹುಡುಗ ಚೆನ್ನೈಯಲ್ಲಿ ಉದ್ಯೋಗ ಆಗ್ಬಿಟ್ಟಿದೆ. ನಾನು ಹೇಳಿದೆ, ನೋಡು ಇದೆ, ದೂರದ ಕೆಲಸ ಇದೆ, ಆದ್ರೆ ನಿನ್ನವ್ರ ಜೊತೆಲಿ ಇರೋಕ್ ಬಿಡಲ್ಲ ಅಂದ್ರೆ ಗುರುಗಳೇ, ಹೆಂಡತಿ ಮಗು ಎಲ್ಲಿದ್ದಾರೆ, ಆ ಬಿಸಿಲು, ಕರ್ಕೊಂಡೋಗಿ ಅಲ್ಲಿ ಸೆಟ್ಲ್ ಮಾಡಿಸ್ಕೊಳ್ಳೋದ ಗೊತ್ತಾಗ್ತಿಲ್ಲ ಗುರುಗಳೇ, ದಣದು ಬಿಟ್ಟಿದ್ದೇನೆ. ದೂರದ ಬೆಟ್ಟ ನುಣ್ಣಗೆ, ಬೆಂಗಳೂರಿಗೆ ಬಂದ್ಬಿಡು, ನೆಮ್ಮದಿಯಾಗಿರು. ಒಂದು 5 ಲಕ್ಷ ಕಮ್ಮಿ ಕೊಡ್ತಾರೆ ವರ್ಷಕ್ಕೆ, ಅಂದ್ರೆ ತಿಂಗಳಿಗೆ ಒಂದು 25-30 ಸಾವಿರ ಕಮ್ಮಿ, ಪರವಾಗಿಲ್ಲ, ಬದುಕ್ಬಿಡೋಣ. ದೂರದ ಬೆಟ್ಟ ನುಣ್ಣಗೆ ಅಂತ ಹೋಗ್ಬೇಡ ಗುರುಗಳೇ. ಈಗಲೇ ಬಿಸಿಲು ಶುರು ಆಗ್ಬಿಟ್ಟಿದೆ ಗುರುಗಳೇ, ಚೆನ್ನೈಯಲ್ಲಿ ಯಪ್ಪ ಅನ್ನಿಸ್ತಿದೆ ಅಂತ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಎಂಥ ಊರು. ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಸೇರ್ಕೊಂಡಿರೋದು. ಕಳ್ಳರು ಕೊಂಪೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಮೊನ್ನೆ ಕೇಳ್ತಿದ್ದೆ, ನಮ್ಗೊಬ್ರು ಹಿರಿಯರು, ಗುರುಗಳೇ ಬೆಂಗಳೂರಾದ್ರೂ ಇನ್ನೂ ಇದೆ, ನೀವು ಮಣಿಪಾಲ್ ಕಡೆ ಬನ್ನಿ ಗುರುಗಳೇ. ಮಣಿಪಾಲ್ ಮೆಡಿಕಲ್ ಕಾಲೇಜುಗಳು, ಇನ್ನೊಂದು ಎಜುಕೇಶನ್ ಸೆಂಟರ್ಗಳು ಎಲ್ಲ ಮಂಗಳೂರು ಆಗಿಲ್ಲ ಗುರುಗಳೇ. ನೀವು ಮಣಿಪಾಲ್ ಕಡೆ ಬಂದ್ಬಿಟ್ರೆ ಒಬ್ಬರು, ನೀವು ಶುಕ್ರವಾರ ಸಂಜೆಯಿಂದ ನೋಡ್ಬೇಕು, ರೋಡಲ್ಲೇ ಡಿಸ್ಕೋ ಡ್ಯಾನ್ಸ್ ಆಡ್ತಿರ್ತಾರೆ. ನಮ್ಮವರಲ್ಲ, ಎಲ್ಲ ಬಂದು ಸೇರ್ಕೊಬಿಟ್ಟಿದ್ದಾರೆ. PGಗಳು ಮಾಡಿಕೊಂಡು ಅವಾಂತರಗಳು ನೋಡ್ಬೇಕು. ಅರ್ಧಂಬರ್ಧ ಬಟ್ಟೆ, ಅರ್ಧಂಬರ್ಧ ವೇಷ, ಅರ್ಧಂಬರ್ಧ ಆಲೋಚನೆ. ನಮ್ಮ ಕನ್ನಡದವ್ರಿಲ್ಲ ಮಕ್ಕಳ. ಮಂಗಳೂರು ಅಂದ್ರೆ ಸಾಂಸ್ಕೃತಿಕ ನಗರಿ, ವಿದ್ಯಾನಗರಿ. ಮಂಗಳೂರು, ಉಡುಪಿ ಅಂದ್ರೆ ಉಡುಪಿನೂ ಕೂಡ, ಉಡುಪಿ ಕೃಷ್ಣ ಕೂಡ ಅದಕ್ಕೆ ಏನೋ ಆಗಲೇ ಕಿಂಡಿ ಮೂಲಕ ದರ್ಶನ ಕೊಟ್ಬಿಟ್ಟ. ಈ ಥರದ್ದಾಗುತ್ತೆ, ನಿಮ್ ಸವಾಸ ಬೇಡ, ಬಂದವ್ರಿಗೆ ಇಷ್ಟ ಆದವ್ರು ಬಂದು ಕಿಂಡಿ ಮೂಲಕ ನೋಡ್ಕೊಂಡು ಹೋಗಿ ಅಂತ ಭಗವಂತ ಹಾಳು ಮಾಡಿ ಇಟ್ಟುಬಿಟ್ಟಿದ್ದಾರೆ ಮಕ್ಕಳೇ. ನನಗೆ ತುಂಬಾ ಇಷ್ಟವಾದ ಊರು ಮಧ್ವರ ಊರು, ನನ್ನ ಮಧ್ವಾಚಾರ್ಯರು. ಆ ವಾಯುದೇವರ ಅಂಶ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಇವರೆಲ್ಲ ಬಂದ್ಬಿಟ್ಟು ಆ ಗಾಳಿನೂ ಕೆಡಿಸ್ಬಿಟ್ಟಿದ್ದಾರೆ. ಎಲ್ಲಾ ಕಡೆ ಅಡ್ಡಗಳಾಗ್ಬಿಟ್ಟಿದೆ. ಬರೀ ರೆಸಾರ್ಟ್ಗಳು, ಇನ್ನೊಂದು ಏನೇನೋ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಕಾರವಾರದವರೆಗೂ, ಶಿರಸಿವರೆಗೂ ಹೋಗ್ಬಿಟ್ಟಿದೆ ಇದು. ಅಂಕೋಲವರೆಗೂ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಪೂರ್ತಿ. ನಮ್ಮ ದಕ್ಕನ್ ಪ್ರಸ್ಥಭೂಮಿ, ನಮ್ಮ ಸಹ್ಯಾದ್ರಿ ನಾವು ಬಂದು ಸೇರ್ಕೊಂಡು ಇಲ್ಲದ ಪಬ್ಬು, ಕ್ಲಬ್ಬು, ಡ್ರಗ್ಸು, ಇನ್ನು ಏನೇನು ನೋಡಬಾರ್ದು ನೋಡೋದಿದೆಯೋ. ತುಂಬಾ ಸಂಕಟದಿಂದ ಇದನ್ನ ಸ್ವಲ್ಪ ಹೇಳಿ ಗುರುಗಳೇ ಅಂತ ಹೇಳ್ಬಿಟ್ಟು, ಯಾರು ಬರಬೇಡಿ, ಬೆಂಗಳೂರವ್ರು ಬಂದು ಇಲ್ಲಿ ಸೇರ್ಕೊಂಡು ಹಾಳು ಮಾಡ್ತಿದ್ದಾರೆ ಅಂತಾರೆ. ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮ ಕನ್ನಡದವ್ರು ಯಾರು ಅಂಥದ್ದು ಹಾಳು ಮಾಡಿಲ್ಲ, ಮಾಡುವುದೂ ಇಲ್ಲ, ನಮ್ಗೆ ಅಂಥದ್ದು ಬರೋದು ಇಲ್ಲ. ನಾವು ಏನೋ ಕದ್ದು ಮುಚ್ಚಿ ಒಂದಷ್ಟು, ಇಂಥ ಒಂದು ಎಡವಟ್ಟು ಬುದ್ಧಿಗಳು ನಮಗಿಲ್ಲ, ಇಲ್ಲವೇ ಇಲ್ಲ. ಮಣಿಪಾಲು, ಉಡುಪಿ, ನನ್ಗಲ್ಲೊಂದು, ನೀವು ನಂಬಲ್ಲ, ಆತ್ಮೀಯನ ಹೇಳಿದೆ, ನನಗೊಂದು 10,000 ಅಡಿ ಬ್ರಹ್ಮಾವರ ಇದೆ, ಕೃಷ್ಣಯ್ಯ ಇದ್ದಾನೆ, ಕರಾವಳಿ ತೀರ, ಅಲ್ಲೊಂದು ನದಿ, ಸ್ನಾನ, ಪೂಜೆ, ನನಗೊಂದು ಸಣ್ಣದಾಗಿ ಏನೋ ಒಂದು ಮಾಡ್ಕೋತಾನೆ. ಹಾಗಾಗಿ ಬರ್ತೇನೆ. ನನಗೆ ಎಲ್ಲೋ ಉಳ್ಕೊಳ್ಳೋ ಬದಲು ನನ್ನ ಮಡಿ, ನನ್ನ ನಿಯಮ ಅನ್ನತಕ್ಕಂಥದ್ದು ಒಂದು ಆತ್ಮೀಯತೆಗೆ ಗುರುಗಳೇ ಹಾಳಾಗ್ಬಿಟ್ಟಿದೆ ಅಂದ್ರೆ ಯೋಚನೆ ಮಾಡ್ತಿದ್ದಾನೆ. ಈಗ ಯೋಚನೆ ಮಾಡ್ತಿದ್ದಾನೆ. ಒಂದು ಪುಟ್ಟದಾಗಿ ತುಂಬಾ ದೂರದಿಂದ, ತುಂಬಾ ನನಗೆ ಈ ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಮಂಗಳೂರು, ಈ ಕಡೆಯಿಂದ ಕಾಸರಗೋಡು ತುಂಬಾ ಜನ ಬರ್ತಿರ್ತಾರೆ. ತುಂಬಾ ಆತ್ಮೀಯ, ತುಂಬಾ ಪ್ರೀತಿ. ಅಲ್ಲೊಂದು ಪುಟ್ಟದಾಗಿ ಏನೋ ಒಂದು ತೊಂದರೆ ಆಗೋದು ಬೇಡ, ಒಂದು ತಿಂಗಳಲ್ಲಿ ಒಂದು 3 ದಿನ ಅನ್ನೋ ಒಂದು ಆಸೆ. ನನ್ನ ಕೃಷ್ಣಯನ್ನು ನೋಡಿದಾಗ ಆಗುತ್ತೆ. ಸ್ವಾಮಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಅಂತ ಹೇಳ್ಬಿಟ್ಟು ನನ್ನ ಆಸೆ. ಅಲ್ಲಿ ನೋಡಿದ್ರೆ ಈ ರೀತಿ ಹೇಳಿದಾಗ ಯೋಚನೆ ಬಿದ್ದಿದ್ದಾನೆ.
ಇದೇ ನಡೀತಿರೋದು. ದೂರದ ಬೆಟ್ಟ ನುಣ್ಣಗೆ ಮಿಥುನ್ ರಾಶಿ ಸ್ವಲ್ಪ ನೋಡ್ಕೊಂಡು, ದೂರದ ಕೆಲಸ, ದೂರದ ವ್ಯವಹಾರ, ದೊಡ್ಡ ರಿಸ್ಕಿನ ಕೆಲಸ. ಯಾಕಂದ್ರೆ ಅಷ್ಟೊಂದಲ್ಲಿ ಅಷ್ಟು ಜನ ಇರೋದು, ಅದೊಂಥರ ಪರ್ವತವನ್ನು ಭೇದಿಸಿ ಒಂದಿಷ್ಟೇ ಇಷ್ಟು ಚಿಕ್ಕದು ತಗೊಂಬರೋ ತರ ಆಗುತ್ತೆ ಈ ವಾರ. ಸ್ವಲ್ಪ ನೋಡ್ಕೊಂಡು ಕನ್ಸಲ್ಟೆನ್ಸಿ, ವೆಹಿಕಲ್ ಕನ್ಸಲ್ಟೆನ್ಸಿ, ಟ್ರಾವೆಲ್ ಕನ್ಸಲ್ಟೆನ್ಸಿ, ಎಂಟರ್ಟೈನ್ಮೆಂಟ್ ಕನ್ಸಲ್ಟೆನ್ಸಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಮಾಧ್ಯಮ ಕನ್ಸಲ್ಟೆನ್ಸಿ, ಮದುವೆ ಮಾಡಿಸ್ಕೊಡ್ತಕ್ಕಂಥ ಒಂದು ಆರ್ಗನೈಸ್ ಮಾಡಿಸ್ತಕ್ಕಂಥದ್ದು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳು ಬ್ಯೂಟಿಫುಲ್ ಆಗಿ ಜರುಗತಕ್ಕಂಥ ವಾರ. ಮಿಕ್ಕಿದೇನೇನೋ ದೊಡ್ಡ ರಿಸ್ಕು, ಇನ್ವೆಸ್ಟ್ಮೆಂಟು, ಪಾರ್ಟ್ನರ್ಶಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನರಕ ನೋಡ್ಬಿಡ್ತೀರಿ ನೀವು. ಯಾರ್ದೋ ಮಾತು ಕೇಳಕ್ ಹೋಗ್ಬೇಡಿ, ನಿಮ್ಗೂ ಸ್ವಯಂ ಬುದ್ಧಿಯೂ ಇರಲ್ಲ. ಗುರು ವಕ್ರ, ಒಂಟಿ ಗುರು, ಬೇರೆಯವ್ರ ಮಾತು ಕೂಡ ಅರ್ಧಂಬರ್ಧ ಆಗ್ಬಿಡುತ್ತೆ. ಸೊ ಬೋತ್ ಆರ್ ಕನ್ಫ್ಯೂಷನ್ ಅಂದಾಗ ನನ್ನ ಬುದ್ಧಿ ಇರಬೇಕು, ಇಲ್ಲ ಇನ್ನೊಬ್ರದ್ದು ಮಾತು ಕೇಳಿ ಹೋಗ್ಬೇಕು. ಎರಡೂ ಜಾಮ್ ಆಗಿದೆ ಅಂದ್ರೆ ಹುಷಾರಾಗಿರಿ, ಏನೇನೋ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಮನೆಯಲ್ಲಿ ಹಿರಿಯರ ಆರೋಗ್ಯಕ್ಕೊಂದು ಕಂಟಕ ಬರ್ತಕ್ಕಂಥದ್ದು, ಮುಖ್ಯವಾಗಿ ತಂದೆ ಸ್ಥಾನ. ಸೂರ್ಯ ಅಷ್ಟಮದಲ್ಲಿದ್ದಾನೆ, ಕುಜನ್ ಜೊತೆಲಿ ಬೇರೆ ಇದ್ದಾನೆ. 100% ವಯಸ್ಸಾಗಿದೆ, ಅವ್ರಿಗೆ 70 ದಾಟಿದೆ. ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಹೃದಯ, ಕಿಡ್ನಿ, ಲಿವರು, ಈ ತರದ್ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಕರ್ಕಾಟಕ ರಾಶಿ, ಒಳ್ಳೆ ಮಳೆಗಾಲದ ವಾರ, ವಿಪರೀತ ರಾಜಯೋಗದ ವಾರ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಬ್ಯೂಟಿಫುಲ್ ಜರ್ನಿ ಚೆನ್ನಾಗಿದೆ. ದೊಡ್ಡ ದೊಡ್ಡ ಒಂದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ಸು, ಫರ್ನಿಚರ್ ಶೋರೂಮ್ಸು, ಫರ್ನಿಚರ್ ವ್ಯಾಪಾರಗಳು, ಇಂಟೀರಿಯರ್ ವಸ್ತುಗಳ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್, ಅದರ ಒಂದು ಲೈಸೆನ್ಸ್ ಆಫೀಸರ್ ಇದ್ದೀರಾ. ಏರ್ಲೈನ್ಸ್ ಅಲ್ಲಿ ಕೆಲಸ, ಏವಿಯೇಷನ್ ಅಲ್ಲಿ ಕೆಲಸ, ಕಸ್ಟಮ್ಸ್ ಅಲ್ಲಿ ಕೆಲಸ, ಡಿಫೆನ್ಸ್ ಅಲ್ಲಿ ಕೆಲಸ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ, ರಕ್ಷಣಾ ಇಲಾಖೆಯಲ್ಲಿ ಕೆಲಸ, ಮಿಲಿಟರಿ ಕೆಲಸ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ಕೆತ್ತನೆ ಕಾರ್ಯಗಳಲ್ಲಿ ಕೆಲಸ, ಶಿಲ್ಪಕಲೆ, ಚಿತ್ರಕಲೆ, ಕಸೂತಿ, ಅಲಂಕಾರ, ಬ್ಯೂಟಿಫುಲ್ ವಾರ ಆಗತಕ್ಕಂಥದ್ದು. ಆಕಸ್ಮಿಕ ಒಂದು ದೈವ ದರ್ಶನ, ಗುರು ದರ್ಶನ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಇವುಗಳೆಲ್ಲವನ್ನು ನೋಡ್ತಕ್ಕಂಥದ್ದು. ಮದುವೆಯಾಗುವದವರಿಗೆ ಮದುವೆ ಒಂದು ಸಂಕಲ್ಪ, ಒಂದು ಪುಟ್ಟ ಪ್ರೀತಿಲಿ ಬೀಳ್ತೀರಿ, ಇಲ್ಲ ಹಳೆಯ ಗೆಳೆಯ ಗೆಳತಿಯರನ್ನ ಭೇಟಿ ಆಗತಕ್ಕಂಥ ಸುಯೋಗ ಕೂಡ ಇರತಕ್ಕಂಥ ಒಂದು ಭಾವ. ಸಿಂಹ ರಾಶಿ, ಶನಿ ಅಷ್ಟಮ, ರಾಹು ಕೇತು ನಿಮ್ಮನೇಲೇ ಇದ್ದಾರೆ. ಸೂರ್ಯ 6ನೇ ಮನೇಲಿದ್ದಾನೆ. 6ನೇ ಮನೇಲಿ ಸೂರ್ಯ, ಕುಜ, ಬುಧ ಇರೋದು ಬ್ಯೂಟಿಫುಲ್. ಬಟ್ ನಿಮ್ಮ ರಾಶಿಗೆ 6ನೇ ಮನೇಲಿದ್ದಾನೆ. ಅಲ್ಲಿಗೆ ನೀವೇ ಹೋಗಿ ಖರ್ಚಿನ ಮನೇಲಿ ಕುತ್ಕೋತೀರಿ. ಖರ್ಚಿನ ಮಾಡ್ಸೋಕೆ ಯಾರ್ಯಾರಿದ್ದಾರೆ ಅಲ್ಲಿ ನೋಡಿ. ಬುಧ ಧನಕಾರಕ, ಬುಧ ಲಕ್ಷ್ಮೀಕಾರಕ, 6ನೇ ಮನೆ. ಸೊ ದುಡಿದಿದ್ದು ಯಾವುದೋ ಒಂದು ಭೂಮಿಗೋಸ್ಕರ, ಇಲ್ಲ ವೃತ್ತಿಯ ಎಕ್ಸ್ಪ್ಲೋರ್ಗೋಸ್ಕರ, ಇನ್ನೊಂದು ಆಫೀಸ್ ಮಾಡೋಣ, ಇನ್ನೊಂದು ಮನೆ ಮಾಡೋಣ, ಇನ್ನೊಂದು ಜಾಗ ಮಾಡೋಣ, ಇನ್ನೊಂದಷ್ಟು ಅನ್ನತಕ್ಕಂಥದ್ದು. ಸ್ವಲ್ಪ ಜಾಗರೂಕತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ, ಕೇಳಿ ಮಾಡಿ. ಎಲ್ರಿಗೂ ದಾರಿ ತೋರಿಸೋ ನಿಮಗೆ ಕನ್ಫ್ಯೂಷನ್ಗಳಾಗ್ತಕ್ಕಂಥದ್ದಾಗುತ್ತೆ. 100% ಈ ವಾರ ತೂತಿನ ವಾರ. ಸ್ವಲ್ಪ ಖರ್ಚು ಜಾಸ್ತಿ, ಸ್ವಲ್ಪ ಪ್ಲ್ಯಾಂಡ್ ಆಗಿ ಹೋಗಿ, ಪ್ಲ್ಯಾಂಡ್ ಮಾಡಿಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಸಿಂಹರಾಶಿ, ಶನಿ ಅಷ್ಟಮ ಶನಿ ಅಂತ ಹೇಳ್ತಿದ್ದ ಹಾಗೆ ಅದೊಂದು ಗುರು ಸಾರದಲ್ಲಿ ಬೇರೆ ಇದ್ದಾನೆ. ಅಲ್ಲಿಗೆ ಅಷ್ಟಮಾಧಿಪತಿ, ಅಷ್ಟಮ ಅಂದ್ರೆ ನಿಮಗ್ ನೀವೇ ಸಿಕ್ಕಾಕೋತೀರಿ. ಎಲ್ರಿಗೂ ದಾರಿ ತೋರಿಸೋರು ನಿಮಗೆ ಗೊತ್ತಿಲ್ಲದೆ ನೀವೇ ಕೈ ಇಟ್ಟುಬಿಟ್ಟಿರ್ತೀರಿ. ಇದು ಕುಡಿದ್ರೆ ನಶೆ ಕಣೋ ಅಂತ ಹೇಳ್ಬಿಟ್ಟು ನೀವು ಜಾಸ್ತಿ ಕುಡಿದು ತೋರಿಸ್ಬಿಟ್ಟು ನೀವು ನಶೆ ಎತ್ತಿ ಬಿದ್ದೋಗ್ತೀರಿ. ಈ ತರ ಯಾರೋ ಒಬ್ರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ ಬಿಡೋ ಇಲ್ಲಿ ಇಟ್ಬಿಟ್ಟು ಹೋಗೋ ಅಂದ್ರೆ ಅವ್ನು ಹೊರಗಡೆ ಹೋಗ್ತಿದ್ದಾಗ ಯಾರೋ ಎಷ್ಟು ನಿಮ್ಮ ಮನೇಲಿ ತಂದಿಟ್ಟ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈ ತರದ್ ಆಗ್ತಕ್ಕಂಥದ್ದು. ಯಾರಿಗೋ ಹೊರಗಡೆ ಇದ್ದವ್ರನ್ನ ಕರ್ಕೊಂಡು ಬಂದ್ ಮನೇಲಿ ಇಟ್ಟ ಅವ್ರ ಜಗಳ ಆಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ. ಇಂಥ ಒಂದು ಪ್ರಸಂಗಗಳು, ಇಲ್ಲದ ತಕರಾರುಗಳು, ಇಲ್ಲದ ಟೆನ್ಷನ್ಗಳಿಗೆ ಒಳಗಾಗ್ತಿರಿ. ಸೊ ಹೊಸ ಪರಿಚಯ, ಹೊಸ ವ್ಯವಹಾರ, ಹೊಸ ಇನ್ವೆಸ್ಟ್ಮೆಂಟ್ ನೋಡ್ಕೊಂಡು ಮಾಡಿ. ಲ್ಯಾಂಡಲ್ಲಿ ಮಾಡಿ. ಈಗ ಚೆನ್ನಾಗಿದೆ, ಏನಾದ್ರೂ ಒಂದು ಜಮೀನು ನೋಡ್ಕೊಂಡು. ಬಂಗಾರ ನಿಮ್ಗಂತ ಒಂದು ಲಾಭ ಕೊಡೋದಿಲ್ಲ. ಈಗ ನೀವು ಮಾಡ್ಲಿಕ್ಕೆ ಹೋಗೋದಿಲ್ಲ, ಅಷ್ಟೊಂದು ದುಡ್ಡು ಇಲ್ಲ, ಸುಮ್ಮನಿರಿ ಗುರುಗಳೇ ಅಂತಕ್ಕಂಥದ್ದು. ಬಂಗಾರ ನಿಮಗೆ ಭದ್ರತೆಯನ್ನ ಕೊಡುತ್ತೆ.
ಪ್ಯೂರ್ ಬಂಗಾರ ತಗೊಳ್ಳಿ, ಆಭರಣ ತಗೊಳಕ್ ಹೋಗ್ಬೇಡಿ. ಶುಕ್ರ ಅಲ್ಲಿ ನೋಡಿ ಬುಧನ ಜೊತೆ ಕುಜನ ಜೊತೆ ಸೂರ್ಯನ ಜೊತೆ ಮಕರದಲ್ಲಿ ಕುಳಿತಿರುವುದರಿಂದ ಬಂಗಾರದ ಆಭರಣದ ಮೇಲೆ ದುಡ್ಡು ಹಾಕಬೇಡಿ. ಬಂಗಾರದ ಮೇಲೆ ಹಾಕಿ, ಪ್ಯೂರ್ ಗೋಲ್ಡ್ ಅದನ್ನ ಮಾಡ್ತಕ್ಕಂಥದ್ದು ಮಾಡಿ. ಖಂಡಿತ ಸಿಂಹರಾಶಿಯವರೆಗೂ ಅದೊಂದು ಚೂರು ತೃಪ್ತಿಯನ್ನ ಕೊಡುತ್ತೆ. ಮನೆಯಲ್ಲಿ ಸ್ತ್ರೀಯರ ವಿಚಾರ, ಅಕ್ಕ ತಂಗಿ, ನಿಮ್ಮ ಅಕ್ಕ ತಂಗಿ, ಇಲ್ಲ ಯಜಮಾನ್ರ ಅಕ್ಕ ತಂಗಿ, ಪತ್ನಿಯ ಅಕ್ಕ ತಂಗಿ, ಇಲ್ಲ ಪತ್ನಿ ಜೊತೆ ಕೂಡ ಒಂದು ಸಣ್ಣ ಪುಟ್ಟ ವಿರಸ, ಇಲ್ಲ ಅವರ ಆರೋಗ್ಯದಲ್ಲಿ ಒಂದು ಸಣ್ಣ ಪುಟ್ಟ ಎಳೆದಾಟ ಆಗತಕ್ಕಂಥದ್ದುಂಟು. ಸ್ವಲ್ಪ ಮೈಗ್ರೇನು, ಸೈನಸ್ಸು, ಆಮೇಲೆ ಕುತ್ತಿಗೆ ನೋವು, ಸೊಂಟ ನೋವು, ಯೂರಿನರಿ ಇನ್ಫೆಕ್ಷನ್ಸ್ ಇದ್ರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಸ್ವಲ್ಪ ಕೊಲೆಸ್ಟ್ರಾಲು, BP ಇವುಗಳ ಕಡೆ ಕೂಡ ಒಂದು ಸ್ವಲ್ಪ ಚೆಕಪ್ ಮಾಡಿಸ್ಕೊಳ್ಳಿ. ಯು ನೋ ಎವ್ರಿಥಿಂಗ್, ನಿಮ್ಗೆಲ್ಲ ಗೊತ್ತಿದೆ, ನಾನು ಹೇಳೋ ಅಷ್ಟು ದೊಡ್ಡವನೇನಲ್ಲ. ಆದರೂ ನೆನಪು ಮಾಡ್ತಿದ್ದಾನೆ ಅಷ್ಟೇ, ಮರ್ತ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ಕನ್ಯಾ ರಾಶಿ, ಪಂಚಮದಲ್ಲಿ ಬುಧ ಇರೋದು ಒಂದು ರೀತಿ ಬುದ್ಧಿ ಕೆಡಿಸ್ತಾನೆ. ಬಟ್ ಲಗ್ನಾಧಿಪತಿ ಪಂಚಮದಲ್ಲಿರೋದು ಒಳ್ಳೇದು ಮಾಡ್ತಾನೆ. ಪೂರ್ವ ಪುಣ್ಯ ಸ್ಥಾನಕ್ಕೆ ನಾನೇ ಬಂದು ಕುಳಿತಾಗೆ ಐ ಆಮ್ ಗೋಯಿಂಗ್ ಟು ಪಿಕ್ ಅಪ್ ದಟ್ ಲಕ್ ಅಂತ. ಲಕ್ಕಿನ ವಾರ, ಅದೃಷ್ಟದ ವಾರ. ಒಂಥರ ಧೈರ್ಯ, ಸ್ಥೈರ್ಯ, ಚೈತನ್ಯ, ನಿಮ್ಮ ಮೇಲೆ ನಂಬಿಕೆ ಬರತಕ್ಕಂಥ ಒಂದು ರೀತಿಯ ವಾರ. ಸಣ್ಣ ಪುಟ್ಟ ಲೇವಾದೇವಿ, ಒಂದು ಹಣ್ಣಂಗಡಿ, ಜ್ಯೂಸ್ ಅಂಗಡಿ, ಟೈಲರಿಂಗು, ಆಡಿಟಿಂಗು, ಕಂಪನಿ ಸೆಕ್ರೆಟರಿ ಹತ್ರ ಕೆಲಸ ಮಾಡ್ತಿದ್ದೀರಿ, ಪರ್ಸನಲ್ ಸೆಕ್ರೆಟರಿ ಆಗಿದ್ದೀರಿ, ಸರ್ವಿಸ್ ಇಂಜಿನಿಯರ್ ಆಗಿದ್ದೀರಿ, ಎಲೆಕ್ಟ್ರಿಷಿಯನ್ ಆಗಿದ್ದೀರಿ, ಲಿಫ್ಟ್ ಮೈಂಟೆನೆನ್ಸ್, ಗಾರ್ಡನಿಂಗ್ ಮೈಂಟೆನೆನ್ಸ್, ತೋಟಗಾರಿಕೆ ಮೈಂಟೆನೆನ್ಸ್, ಆಮೇಲೆ ಎಲೆಕ್ಟ್ರಿಕಲ್ ಮೈಂಟೆನೆನ್ಸ್, ಕನ್ಸ್ಟ್ರಕ್ಷನ್ ಮೈಂಟೆನೆನ್ಸ್, ಇಂಥವುಗಳ ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬ ಅನುಕೂಲ ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. ಏನು ಯೋಚನೆ, ವಾರ ಚೆನ್ನಾಗಿದೆ. ಸ್ವಲ್ಪ ತಲೆಗೇನಾದ್ರೂ ಪೆಟ್ ಮಾಡ್ಕೊಬಿಡ್ತೀರ, ಸ್ವಲ್ಪ ನೋಡ್ಕೊಂಡು, ಇಲ್ಲ ತಲೆಗೇನಾದ್ರೂ ಹುಳ ಬಿಟ್ಕೋತೀರ. ಈ ವೃತ್ತಿ ಸ್ವಲ್ಪ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ, ಅದರಲ್ಲೂ ಗುತ್ತಿಗೆ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಎಳೆದಾಟ. ಆಮೇಲೆ ಈ ಗೌರ್ಮೆಂಟ್ನವರು ಬಿಸ್ಕೆಟ್ ಇಡ್ತಾರೆ, ಇವ್ರ ಮಾತು ನಂಬೇಡಿ. ಅದರಲ್ಲೂ ಟೀಚಿಂಗ್ ಜಾಬ್ಸ್, ಟೀಚಿಂಗು, ಪೊಲೀಸ್ ಇಲಾಖೆ ಅನ್ನತಕ್ಕಂಥ ಜಾಬ್ಸ್ಗಳು ನಾವು ರಿಕ್ರೂಟ್ ಮಾಡ್ತಿದ್ದೀವಿ, ಇದು ಆಯ್ತು ಅನ್ನೋ ಕತೆ. ಅಲ್ಲಿ ಶನಿ ಗುರು ಸಾರ ಆಯ್ತಾ, ಗುರು ವಕ್ರ ಬೇರೆ. ಅಲ್ಲಿ ಖಂಡಿತ ಅದು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅಲ್ಲಿ ಅಲ್ಲೊಂದು ಎಳೆದಾಟ, ಯಾರನ್ನೋ ನಂಬಿ ದುಡ್ಡು ಕೊಟ್ಟು ಎಲ್ಲ ಮೋಸ ಹೋಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಮಧ್ಯವರ್ತಿಗಳ ಮಾತು ಕೇಳಿ ಯಾರೂ ಹೋಗ್ಬೇಡಿ. ನೀವು ಬದುಕೋದು ನೀವು ನೋಡಿ. ಏನೋ ಒಂದು ಗುತ್ತಿಗೆ ಕೆಲಸ ಮಾಡ್ತಿದ್ರೆ ನೆಮ್ಮದಿ ಆಗಿದ್ದೀನಪ್ಪ, ಇದನ್ನ ಮಾಡಿ. ಯಾಕಂದ್ರೆ ದಶಮದಲ್ಲಿ ಕನ್ಯಾ ರಾಶಿಯವರಿಗೆ ಒಂಟಿ ಗುರು, ಸರ್ ಅವರೇನೋ ಮಾಡ್ಬಿಡ್ತಾರಂತೆ, ಅಲ್ಲಿ ನೋಡಿ ಈ ಕೆಲಸ ಮಾಡ್ಕೊಟ್ಬಿಡಿ, ಈ ಫೈಲ್ಸ್ ಮೂವ್ ಮಾಡ್ಕೊಟ್ಬಿಡಿ, ನೀವು ಯಾವುದಕ್ಕೂ ಹೋಗ್ಬೇಡಿ. ಇಲ್ಲದ ಅಪವಾದ, ಅವಮಾನ, ಎಸ್ಪೆಷಲಿ ಗೌರ್ಮೆಂಟ್ ಜಾಬಲ್ಲಿ ಇರೋರಿಗೆ, ಇಲ್ಲ ಗೌರ್ಮೆಂಟ್ ಜಾಬ್ ಪ್ರಯತ್ನ ಮಾಡ್ತಿರ್ತಕ್ಕಂಥವರಿಗೆ ಒಂದು ಚಿಕ್ಕಗಳಲ್ಲಿ 100% ಸಿಕ್ಕಾಕೊಬಿಡ್ತೀರಿ. ಹುಷಾರ್.